ವೀಕ್ಷಕರೇ, ಗಂಡು ಹೆಣ್ಣಿನ ಜಾತಕದ ಹೊಂದಾಣಿಕೆಯನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ನಮ್ಮ ಸಂಚಿಕೆಯ ಒಂದು ವಿಷಯ ಅಂತಾನೆ ಹೇಳಬಹುದು. ಯಾವ ರೀತಿಯಾದಂತಹ ಹೊಂದಾಣಿಕೆ ಹೇಗೆ ಮಾಡಬೇಕು ಅನ್ನುವಂಥದ್ದು, ನಿಶ್ಚಿತಾರ್ಥವನ್ನ ಮಾಡ್ತಾರೆ. ಈ ಒಂದು ನಿಶ್ಚಿತಾರ್ಥ ಮಾಡೋಕ್ಕೂ ಕೂಡ ಮುಹೂರ್ತವನ್ನ ನೋಡಬೇಕಾ ಅನ್ನುವಂಥದ್ದು ಹೀಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನಾಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ಮದುವೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ, ಹಾಗೆ ಗಂಡು ಹೆಣ್ಣಿನ ಜಾತಕದ ಹೊಂದಾಣಿಕೆಯನ್ನ ಹೇಗೆ ಮಾಡಬೇಕು ಅನ್ನೋ ವಿಷಯ ತಿಳಿಸ್ಕೊಡಿ ಗುರುಜಿ. ಒಂದು ಹೆಣ್ಣು ಮಗಳು ಮನೆಯನ್ನು ಬೆಳಗುತ್ತಾಳೆ, ದೀಪ ಹಚ್ಚಿಬಿಡೋದು ಏನು ಸುಮ್ಮನೆ ಬಂದ್ಬಿಟ್ಟು ದೀಪ ಕಡ್ಡಿಪಟ್ಟಿಗೆ ತೊಗೊಂಡು ಹಚ್ಚೋದಲ್ಲ. ವಂಶವೃದ್ಧಿಗೆ, ಆರೋಗ್ಯ ವೃದ್ಧಿಗೆ, ಹಣಕಾಸಿನ ಅಭಿವೃದ್ಧಿಗೆ ಮತ್ತು ಬಾಕಿ ಉಳಿದಂಥ ಎಲ್ಲವನ್ನು ತಾನು ತನ್ನ ಮೈ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕ್ಕೊಂಡು ಅವಳು ಆ ಮನೆಯನ್ನು ಮುಂದೆ ನಡೆಸುವಂಥ ಒಂದು ಅದ್ಭುತವಾದ ಜ್ಯೋತಿಯನ್ನು ಹಚ್ತಾಳೆ. ದೊಡ್ಡವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡ್ತಾಳೆ. ಪದ್ಧತಿ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಬಲಗಾಲಿ ಹಾಕ್ಕೊಂಡು ಪಾವು, ಅಕ್ಕಿ, ಬೆಲ್ಲ ಇಟ್ಟು ಬಲಗಾಲಿನಲ್ಲಿ ದಬ್ಬಿ ಬರೋದು. ಬೇರೆ ಯಾವ ಟೈಮಲ್ಲೂ ಕಾಲಲ್ಲಿ ತುಳಿಬಾರ್ದು. ಇದನ್ನು ದಬ್ಬೋದು, ಒದೆಯೋದಲ್ಲ. ಸುಮ್ಮನೆ ಒದ್ದು ಬಲಗಾಲ ಹಾಕ್ಕೊಂಡು ಬಾ ಅಲ್ಲ. ಯಾವುದೇ ಒಂದು ಉತ್ತಮವಾದಂಥ ಕೆಲಸಕ್ಕೆ ಬಲಗಾಲ ಹಾಕ್ಕೊಂಡು ಒಳಗಡೆ ಹೋಗಬೇಕು, ಎಡಗಾಲ ಹಾಕ್ಕೊಂಡು ಆಚೆಗೆ ಬರಬೇಕು. ಪ್ರತಿಯೊಬ್ಬರು, ನಾವಾದರೂ ಸರಿ. ಎಡಗಾಲಿಂದ ನಮ್ಮಲ್ಲಿ ಇರುವಂಥ ದುಷ್ಟ ಬುದ್ಧಿಗಳು, ಅದಕ್ಕೆಲ್ಲ ನಿಯಾಮಕರು ರಾಕ್ಷಸರು ಅಥವಾ ಅಸುರರು ಅಂತ ಕರಿತೀವಿ. ಅದು ನಮ್ಮ ಎಡಭಾಗದಲ್ಲಿ ಇರ್ತಾರೆ. ಅದಕ್ಕೆ ನಾವು ಯಾವುದಕ್ಕೂ ನಾವು ಎಡಗೈಯನ್ನು ಉಪಯೋಗಿಸಲ್ಲ. ದೊಡ್ಡದಾಗಿ ಮಂಗಳಾರತಿನ ಹೀಗೆ ಮಾಡಿ ತಗೊಳ್ಳೋದಲ್ಲ. ಹೀಗೆ ಅಷ್ಟೇ. ಇಲ್ಲಿ ಬಿಸಿ ಆಗಬೇಕು. ಇಲ್ಲಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಈ ಜಾಗದಲ್ಲಿ ಬಿಸಿ ಮಾಡಿದರೆ, ಶಾಖ ಮಂಗಳಾರತಿದು ತಗಲಿದರೆ ವರ್ಚಸ್ಸಿಗೋಸ್ಕರ ಮುಖದಲ್ಲಿ, ತಲೆ ಮೇಲೆ ಮತ್ತು ಹೃದಯಕ್ಕೆ ನಮ್ಮನ್ನು ಮೂರೂ ಆ್ಯಕ್ಟ್ ಮಾಡೋದು ಇದೊಂದೇ. ಮನಸ್ಸು ಚೆನ್ನಾಗಿರಬೇಕು, ಮುಖದಲ್ಲಿ ಒಳ್ಳೆಯ ಕಾಂತಿ ಇರಬೇಕು, ಕಣ್ಣು ನೋಡುವ ಕಣ್ಣುಗಳು ಸರಿ ಇರಬೇಕು, ತಲೆ ನೀನು ನನಗೆ ಆಜ್ಞೆ ಕೊಡ್ತೀಯ ಅದರಂತೆ ನಾನು ನಡೀತೀನಿ. ಇದು ಕಾನ್ಸೆಪ್ಟ್. ಅದಕ್ಕಾಗಿ ಮಂಗಳಾರತಿ ತಗೊಳ್ಳೋದು. ಈ ಎಡಗಡೆ ಇರುವಂಥ ಈ ಅಸುರರನ್ನು ನಮ್ಮ ಮನೆ ಒಳಗಡೆ ಇರುವಂಥದ್ದನ್ನು ಆಚೆಗೆ ಹಾಕ್ತೀವಿ. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ಮತ್ತೆ ಜ್ಞಾಪಿಸ್ತೇನೆ. ಮಿಲ್ಟ್ರಿಯವರು ಬಹಳ ಶಿಸ್ತಿನ ಸಿಪಾಯಿ. ಅವ್ರಿಗೆ ಹೇಳ್ಕೊಡ್ತಾರೆ, ಲೆಫ್ಟ್ ದೆನ್ ರೈಟ್. ಅವ್ರು ಇಡೋದೇ ಹಾಗೆ. 3 ಹೆಜ್ಜೆ ಲೆಫ್ಟೇ ಇಡು, ಆಚೆಗೆ ಹಾಕು. ಏನಿದೆ, ಹೆಂಗೆ ಬೇಕಾದ್ರೆ ನಡಿಬೋದಲ್ಲ, ನನ್ನ ಸ್ವಇಚ್ಛೆ, ನನ್ನ ಕಾಲು ಅಲ್ಲ. ಎಡಕ್ಕೆ ಫಸ್ಟು ಆಚೆಗೆ ಹೋಗಬೇಕು. ಮನೆ ಒಳಗಡೆ ಬರಬೇಕಾದ್ರೆ ಬಲಕ್ಕೆ ಬರಬೇಕು. ಅಕ್ಕಿ ಅಂದರೆ ಚಂದ್ರ, ತಂಡೂಲ ಅಂತ ಕರಿತೀವಿ. ಬೆಲ್ಲ ಅಂದರೆ ಒಂದು ಸಿಹಿಯ ಪದಾರ್ಥ. ಹೊಸ್ತಲು ಅಂದರೆ ಮಹಾಲಕ್ಷ್ಮಿಯ ಒಂದು ಸನ್ನಿಧಾನ. ಅದರಲ್ಲಿಂದ ಮೆಲ್ಲಿಗೆ ಬಲಗೈಯನ್ನು ಈ ಕಿರುಬೆರಳು, ನೀವು ಯಾವ ಬೆರಳು ಬೇಕಾದ್ರೆ ಹಾಕಿ, ಬಿಚ್ಚೋಗುವ ಸಾಧ್ಯತೆ ಉಂಟು. ಈ ಕಿರುಬೆರಳನ್ನು ಎರಡನ್ನು ಹೀಗೆ ಜೋಡಿಸಿಬಿಟ್ರೆ ಕಿತ್ಲಿಕ್ಕಾಗೋಲ್ಲ. ಉಂಗುರಕ್ಕೆ ಇದು ಸಪೋರ್ಟ್ ಇಲ್ಲ. ಆದರೆ ಹೀಗೆ ಹಿಡ್ಕೊಂಡು ಗಂಡ ಹೆಂಡತಿಯರು ಬಲಗಾಲ ಹಾಕಿ ಹೆಣ್ಣು ಮಗಳನ್ನು ಆರತಿ, ಅರಿಶಿನ ಕುಂಕುಮ ಮತ್ತು ನೀರನ್ನು ತೆಗೆದು ಆರತಿ ನಿವಾಳಿಸಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮಿಯ ಸನ್ನಿಧಾನ. ಯಾಕೆ? ಕಾಲುಂಗರದಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಕುಂಕುಮದಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಹೂನಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಬೈತಲೆಯಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಸೀರೆ ಉಟ್ಕೊಳ್ಳೋದ್ರಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಅರಿಶಿಣದಲ್ಲಿ ಲಕ್ಷ್ಮಿಯ ಸನ್ನಿಧಾನ, ಕುಂಕುಮದಲ್ಲಿ ಲಕ್ಷ್ಮಿಯ ಸನ್ನಿಧಾನ. ನಾವೇ ಲಕ್ಷ್ಮಿ ಅಲ್ಲ. ನಮ್ಮಲ್ಲಿ ಯಾವಾಗ ಮದುವೆ ಮಾಂಗಲ್ಯ ಆಗ್ತದೆ ಅಲ್ಲಿ ಲಕ್ಷ್ಮಿ ಬಂದು ಇರ್ತಾಳೆ ಅಲ್ಲಿ. ಸೊ ಲಕ್ಷ್ಮಿ ಒಳಗಡೆ ನಾವು ಮದುವೆ ಮಾಡಬೇಕಾದ್ರೂ ಕೂಡ ಲಕ್ಷ್ಮೀ ನಾರಾಯಣೇ ವರಾಯ ಅಂತೀವಿ. ಲಕ್ಷ್ಮಿ ಮತ್ತು ನಾರಾಯಣರ ಮದುವೆ ನಡೀತಾ ಇದೆ ಇಲ್ಲಿ.
ಇಲ್ಲಿ ಯಾರ್ದೋ ಹೆಣ್ಣು ಗಂಡು ಮದುವೆ ನಡೀತಿಲ್ಲ. ಲಕ್ಷ್ಮೀನಾರಾಯಣರ ಮದುವೆ, ಅದಕ್ಕಾಗಿ ಕಂಕಣ ಕಟ್ಟಿದರೆ ಯಾರಿಗೂ ಹ್ಯಾಂಡ್ ಸೆಕೆಂಡ್ಸ್ ಕೊಡಬಾರ್ದು. ಯಾಕೆ? ಕಂಕಣ ಬಿಚ್ಚುವವರೆಗೂ ಲಕ್ಷ್ಮೀನಾರಾಯಣ ಸನ್ನಿಧಾನ. ಯಾಕೆ? ಮಂತ್ರೋಕ್ತವಾಗಿ ದಾರವನ್ನು ಎಲ್ಲ ಮುತ್ತೈದೆಯರು ಕೂತ್ಕೊಂಡು ಮತ್ತು ಜೊತೆಯಲ್ಲಿ ದಂಪತಿ ಸಮೇತ ಕೂತ್ಕೊಂಡು ಎರಡೆರಡು ದಾರವನ್ನು ಸುತ್ತಿ ಮಂತ್ರೋಕ್ತವಾಗಿ ಮಾಡಿದಂಥ ದಾರವನ್ನು ಹೆಣ್ಣು ಗಂಡಿಗೆ ಕಟ್ಟುತ್ತೆ, ಗಂಡು ಹೆಣ್ಣಿಗೆ ಕಟ್ಟುತ್ತೆ. ನಂತರ ಇಬ್ಬರ ಸರಗನ್ನು ಗಂಟು ಹಾಕ್ತಾರೆ. ಸರಗು ಅನ್ನೋದು ಒಂದು ಮಾನ ಮುಚ್ಚುವಂಥದ್ದೊಂದು ಅದ್ಭುತ, ಮಗು ಎತ್ಕೊಳ್ಳಿಕ್ಕೆ ಒಂದು ಅದ್ಭುತ, ಮತ್ತು ಪ್ರತಿಯೊಂದಕ್ಕೂ ಆ ಸರಗು ಅನ್ನೋದು ಬಹಳ ವಿಶೇಷ. ಆ ಸೆರಗನ್ನು ದುಶ್ಯಾಸನ ಎಳೆದನಂತೆ, ನಿನ್ನ ಮರ್ಯಾದೆ ತೆಗೆದುಬಿಡ್ತೀನಿ, ನಿನ್ನ ಎಲ್ಲ ಮೈಯೆಲ್ಲ ಅಂಗಾಂಗಗಳನ್ನು ಪ್ರದರ್ಶನ ಮಾಡಿ ಎಲ್ಲರ ಮುಂದೆ ಅಪಮಾನ ಮಾಡ್ತೀನಿ, ನೀನು ಜೂತದಲ್ಲಿ ಸೋತಿದ್ಯಾ. ನೋಡಿ, ಜೂತ ಆಡಿದ ಪರಿಣಾಮ ಅಲ್ಲಿವರೆಗೂ ಬಂತು. ಎಳೆದ್ರು 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 ಎಳೆದ್ರು, ಎಷ್ಟು ಎಳೆದ್ರು ಬರಲಿಲ್ಲ. ಅವಳು ಗಟ್ಟಿ ಗಟ್ಟಿ ಹಿಡಿದ್ಲು. ಛೇ, ಇದಾ ನಮ್ಮನ್ನು ರಕ್ಷಣೆ. ನಮ್ಮಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು. ಗನ್ನು ಹಿಡ್ಕೊಂಡು ನಿಂತುಬಿಟ್ರು. ಆ ಗನ್ನನ್ನೇ ಕಿತ್ಕೊಂಡ್ರು. ಗನ್ನ ನಮ್ಮನ್ನು ರಕ್ಷಣೆ ಮಾಡುತ್ತೆ, ದೇವ್ರ ರಕ್ಷಣೆ ಮಾಡೋನು. ನೋಡಿದ್ಲು, ಬಿಟ್ಟುಬಿಟ್ಲು. ಏನಾದರೂ ಮಾಡ್ಕೊಳ್ರ, ಇಷ್ಟಾನೇ ತಗೊಳ್ಳಿ ಅಂತ ತುಂಬಿದ ಸಭೆಯಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ, ಧೃತರಾಷ್ಟ್ರ, ಗಾಂಧಾರಿ, ಅತ್ತೆ ಅಲ್ವೇಮ್ಮ ನೀನು ನನಗೆ, ನೀವು ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಅಪಮಾನ ಆಗ್ತಾಯಿದೆ, ಇದನ್ನು ತಡೆಯೋರು ಯಾರೂ ಇಲ್ವಾ? ಯಾರೂ ಇಲ್ಲ. ಕರ್ಣ ಹೇಳಿದ, ಹೋಗು ದ್ರೌಪದಿ ಅವರ ತೊಡೆ ಮೇಲೆ ಹೋಗಿ ಕೂತ್ಕೋ, ದುರ್ಯೋಧನ ನಿನಗೆ ಗಂಡಂದ್ರಿಲ್ಲ ಅಂದ. ಮಹಾರಥಿಗಳು ಇದ್ದರು, ಹಲ್ಲು ಬಾಯಿ ಮುಚ್ಕೊಂಡಿದ್ರು, ಮಾತಾಡಲಿಲ್ಲ. ಇದನ್ನು ಬೇಕಾಗಿತ್ತು ಈ ಸಮಯ. ಆ ಕೃಷ್ಣ ದ್ವಾರಕಾ ವಾಸಿನ್ ಅಂತ ಕರೆದ್ಲು. ದ್ವಾರಕಾ ಪಟ್ಟಣದಲ್ಲಿ ವಾಸವಾಗಿರುವ ಕೃಷ್ಣ, ನನಗೆ ಮರ್ಯಾದೆ ಹೋಗ್ತಾ ಇದೆಯೋ, ರಕ್ಷಣೆ ಮಾಡು. ಒಂದು ಸ್ವಲ್ಪ ತಡ ಆಯ್ತಂತೆ, ಕಣಗೆ ಸೆರಗಿ ಬಿಟ್ಲು, ಎಳೆದ. ದೇವರ ಅಕ್ಷಯ ವಸ್ತ್ರವನ್ನೇ ಕೊಟ್ಟ, ಎಟ್ಟು ಬೇಕೋ ತಗೋ. ಸೊ ಎಳಿತಾನೆ ಎಳಿತಾನೆ ಎಳೆದು ಸುಸ್ತಾದವ, ಕಡೆಗೆ ಬಿದ್ದ, ದಬ್ಬಂತ ಕೆಳಗಡೆ ಬಿದ್ದ. ಆಗ ಅಲ್ಲಿ ಸೀರೆ ಎಳಿಬೇಕಾದ್ರೆ ಮಹಾಭಾರತದ ಇತಿಹಾಸ ಪೂರ ನಾಳೆ ಏನೇನಾಗ್ತದೆ ಎಂಬುದನ್ನೆಲ್ಲ ತೋರಿಸಿಕೊಟ್ರಂತೆ. ಒಂದು ಫೋಟೋ ಟಿ ವಿ ಬಂದುಬಿಡ್ತು ಆ ಕಾಲದಲ್ಲೇ. ಎಲ್ಲ ಆದಮೇಲೆ ಕಡೆಗೆ ಕೃಷ್ಣನ ಕೇಳಿದ್ಲು, ಯಾಕೆ ಕೃಷ್ಣ ಇಂಥ ಕೆಲಸ ಮಾಡಿದಿ, ಬೇಗ ಬರಬಾರ್ದು. ಏನು ಕೇಳಿದೆಯವ ತಂಗಿ? ದ್ವಾರಕಾದಲ್ಲಿ ಇರುವಂಥ ಸ್ವಲ್ಪ ತಡ ಆಯ್ತಪ್ಪ, ಟ್ರೈನ್ ಸಿಕ್ಕಲಿಲ್ಲ, ಏರೋಪ್ಲೇನ್ ಸಿಕ್ಕಲಿಲ್ಲ, ಚೂರು ತಡ ಮಾಡಿದೆ. ನಿನ್ನ ಮನಸ್ಸಿನಲ್ಲೇ 24/7 ಇದ್ದೆ, ಇಲ್ಲಿರುವ ಕೃಷ್ಣ ಬಾರೋ ಅಂದಿದ್ರೆ ಬರ್ತಿದ್ದೆ ಅಂತ ಒಂದು ತಮಾಷೆ ಮಾಡಿದಂತೆ. ಹೀಗೆ ಒಂದು ಸೆರಗಿಗೆ, ಒಂದು ಕಾಲಿಗೆ, ಒಂದು ಪಾವಿಗೆ, ಅಕ್ಕಿಗೆ ಇಷ್ಟೊಂದು ಮಹತ್ವ, ಸೈಂಟಿಫಿಕ್ ರೀಸನ್ ಸಮೇತ ಇನ್ನೂ ಇದೆ. ಇನ್ನು ಎಷ್ಟು ಹೇಳಿದ್ರು ಮುಗಿಯಲ್ಲ, ಹೇಳೋಣ. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ವೀಕ್ಷಕರೇ, ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗಿತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯೋಗಿತಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿಮಾ ಅವ್ರದ್ದು? 12/6/1977. ರಾಶಿ ನಕ್ಷತ್ರ? ರಾಶಿ ತುಲಾ ರಾಶಿ, ನಕ್ಷತ್ರ ಗೊತ್ತಿಲ್ಲ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಟಿ ವಿ ವಾಲ್ಯೂಮ್ ಫಸ್ಟ್ ಕಡಿಮೆ ಮಾಡಿಲ್ಲರೆ ನಿಮ್ಗೆ ಸಿಕ್ಕಿದ ಕರೆ ಕಟ್ಟಾಗಿ ಹೋಗುತ್ತೆ ಈಗ. ಆಯ್ತು. ಹೇಳಿ, ಮಾತಾಡಿ. ಗುರುಜಿ, ನಮ್ಮ ಮನೆಯವರು ಮನೆ ಕಟ್ಟೋದಿಕ್ ಪ್ರಯತ್ನ ಪಡ್ತಾ ಇದ್ರು. ಎಷ್ಟು ಪ್ರಯತ್ನ ಪಟ್ರು ಆಯ್ತಿಲ್ಲ. ಅದಕ್ಕೆ ಯಾವಾಗ ಉದ್ಗುತ್ತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರು. ನೋಡಿ, ಮನೆ ಕಟ್ಟುವುದು ಒಂದು ಅದ್ಭುತವಾದ ಕಾರ್ಯಕ್ರಮ. ಗುರುಬಲ ಅನ್ನೋದು ಬರಬೇಕು. ಗುರುಗಳ ಬದಲಾವಣೆ ನಡೀತಾ ಇದೆ. ಅಂದರೆ ಬದಲಾವಣೆ ನಡೀತಾ ಅಂದರೆ ನಿಮಗೆ ಧನುರಾಶಿಗೆ ದೃಷ್ಟಿಕೋನ ಬೀಳ್ತಾ ಇದೆ. ತುಲಾ ರಾಶಿಗೆ ಒಳ್ಳೆಯ ಸಮಯ. ಯುಗಾದಿ ಹಬ್ಬ ಕಳೆದ ಮೇಲೆ ಒಂದು ವಿಶಿಷ್ಟ ನಿಮ್ಮ ಮನೆ ದೇವರಿಗೆ ಒಂದು ಕಾಣಿಕೆ ತೆಗೆದಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುರು ಆಗ್ತದೆ ಯುಗಾದಿ ಹಬ್ಬ ಆದಮೇಲೆ. ಅಮಾವಾಸ್ಯೆ ಕಳೀಲಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಜ್ಯೋತಿ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಜನ್ಮ ದಿನಾಂಕ ತಿಳಿಸಿ ನಿಮ್ದು. ಜನ್ಮ ದಿನಾಂಕ 24/4/1977.
24 ಏಪ್ರಿಲ್ 1980 ಮೇಡಮ್. ರಾಶಿ ನಕ್ಷತ್ರ ಸಿಂಹ ರಾಶಿ ಮಗ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಾನು ಸಿಂಹ ರಾಶಿ ಮಗ ನಕ್ಷತ್ರ ಗುರುಜಿ. ಜ್ಯೋತಿ ಅಂತ ಕರೆ ಹೆಸರು ಗುರುಜಿ. ನಾನು ಮದುವೆಗೋಸ್ಕರ ಪ್ರಯತ್ನ ಮಾಡ್ತಿದ್ದೀವಿ ಗುರುಜಿ. ಮೊದಲು ಕಾಲ್ ಮಾಡಿದ್ರಿ? ಇದಕ್ಕೆ ಮುಂಚೆನೂ ಕಾಲ್ ಮಾಡಿದ್ರಿ? ಇಲ್ಲ ಗುರುಜಿ, ಮಾಡಿಲ್ಲ ಗುರುಜಿ, ಇದೇ ಮೊದಲೇ. ಆಯ್ತು ಆಯ್ತು ಆಯ್ತು, ಹೇಳಿ ಹೇಳಿ. ಗುರುಜಿ, ಮೊದಲು ಮದುವೆ ಆಗಿ ಪ್ರಾಬ್ಲಮ್ ಆಗಿದೆ ಗುರುಜಿ. ಈಗ ಬೇರೆ ಕಡೆ ಸಮಸ್ಯೆ ಇದು ಮಾಡ್ತಿದ್ದೀವಿ ಗುರುಜಿ, ಪ್ರಯತ್ನ ಮಾಡ್ತಿದ್ದೀವಿ, ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಪಂಚಮಕ್ಕೆ ಗುರುಗಳು ಬರಲಿ. ನಿಮಗೆ ನನ್ನ ಪ್ರಕಾರ ಅಕ್ಟೋಬರ್ ನಂತರ, ಆಗಸ್ಟ್ ಕಳೆದು ಅಕ್ಟೋಬರ್ ನಂತರ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಿಂದಿಂದೆಲ್ಲ ಮರೀರಿ. ಪುಷ್ಪರಾಗದ ಹರಳನ್ನು ಹಾಕ್ಕೊಳ್ಳಿ, ಸ್ವಲ್ಪ ಗುರುಬಲ ಹೆಚ್ಚಿಗೆ ತಗೊಳ್ಳಿ, ಸರಿಯಾಗಿ ಜಾತಕದ ಹೊಂದಾಣಿಕೆ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೂ ತೊಂದರೆ ಇಲ್ಲದೆ ನೋಡಿ ಚೆಕ್ ಮಾಡಿ ಒಂದು ಕಡೆ ವಿಚಾರಿಸಿ ದೇವರ ಅನುಗ್ರಹದಿಂದ ಇನ್ನು ಮುಂದೆನಾದ್ರು ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಪ್ರಾಣೇಶ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಹೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 11-12-1958. ರಾಶಿ ನಕ್ಷತ್ರ ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ ಪ್ರಾಣೇಶ್. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮ್ದೊಂದು ಪಿತ್ರಾರ್ಜಿತ ಆಸ್ತಿ ಇತ್ತು, ಮನೆ ಒಂದು ಸೈಟ್ ಇತ್ತು. ಅದನ್ನ ನಾನು ಸೇಲ್ ಮಾಡ್ಬೇಕಂತ ಹೇಳಿ 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಥವಾ ಒಬ್ಬ ಬಂದು ಕೇಳ್ಕೊಂಡು ಹೋಗಿ ಮಾತುಕತೆ ಆಡಿ ಸ್ವಲ್ಪ ಟೋಕನ್ ಕೊಟ್ಟು ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ರು. ಅದು ಆಗ್ತಾ ಇಲ್ಲ ಸರ್ ಗುರುಗಳೇ. ಅದು ಮಂಗಳವಾರ ತಪ್ಪಿದರೆ ಗುರುವಾರದ ದಿವಸ ಒಂಚೂರು ಕರಿ ಎಳ್ಳು ಅಥವಾ ಬಿಳಿ ಸಾಸಿವೆ ಎರಡನ್ನು ಮಿಕ್ಸ್ ಮಾಡಿ, ಯಾವುದು ಆಸ್ತಿ ನಿಮಗೆ ಅದರಿಂದ ನಿಮ್ಗೆ ಉಪಯೋಗ ಆಗಬೇಕು ಅದರ ಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಬನ್ನಿ. ಮತ್ತು ಭೂವರಾಹದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ತುಳಸಿ ಅರ್ಚನೆ ಯಾವುದಾದ್ರು ದುರ್ಗಾ ಗುಡಿಗೆ ಶುಕ್ರವಾರ ದಿವಸ ಮಾಡಿಸಿ. ಇದು ಮಾಡಿಸಿ 1-1.5 ತಿಂಗಳ ಒಳಗಡೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಜಾತಕ ಹೊಂದಾಣಿಕೆ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸಿ ಗುರುಜಿ. ಜಾತಕದ ಹೊಂದಾಣಿಕೆಯಲ್ಲಿ ಅನೇಕ ವಿಚಾರಗಳು, ಒಂದಲ್ಲ ಎರಡಲ್ಲ, ಒಂದು 10 ಹೊಂದಾಣಿಕೆ ಅಂತ ಕರಿತೀವಿ. 10 ಟೈಪ್ ಆಫ್ ಹೊಂದಾಣಿಕೆ, ಒಂದೊಂದಕ್ಕೂ ಒಂದೊಂದು ಬೆಲೆ. ಆ ಬೆಲೆ ಅಂದರೆ ದಿನ, ಗುಣ, ವೇದ, ವಸಿಯ ಹೀಗಲ್ಲ, ಒಂದೊಂದೇ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸುವರ್ಣ ಅಂತ ಬಳ್ಳಾರಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. 27 ಸೆಪ್ಟೆಂಬರ್ 98. ರಾಶಿ ನಕ್ಷತ್ರ ಹೇಳಿಮಾ. ಸುವರ್ಣ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ, ಮುಂದುವರಿಸಿ ಗುರುಜಿ. ಸೊ ದಿನದ ವಿವಾಹದ ವಿಚಾರಗಳೇ ಒಂದು ವಿಶೇಷ. ಎಲ್ಲ ಘಟ್ಟಗಳಲ್ಲಿಯೂ ದಾಟಿ ಬಿಡ್ಬೋದು. ಈ ವಿವಾಹದ ಘಟ್ಟ ಸುಸೂತ್ರವಾಗಿ ಆಗಲಿಲ್ಲ ಅಂದರೆ ಅವ್ರು ತುಂಬ ಕಷ್ಟ ಆಗ್ತದೆ. ಕಾರಣ, ಒಂದು ಯಾರೊಬ್ಬರು ದಾಂಪತ್ಯ ಜೀವನದಲ್ಲಿ ಕಟ್ಟಿದ್ದಾರೆ ಅವ್ರು ಏಳಿಗೆನೇ ಬರುದು. ಸರಿ ಗುರುಜಿ. ಸಂತೋಷ್ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ತೆ ಸಂತೋಷ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 9/6/1985. ರಾಶಿ ನಕ್ಷತ್ರ ಕುಂಭರಾಶಿ, ಶತಭಿಷ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನಂದು 3.5 years ಆಯ್ತು ಮ್ಯಾರೇಜ್ ಆಗಿ. ಈಗ ಒಬ್ಬ ಮಗನೂ ಇದ್ದಾನೆ, ಆದ್ರೆ 1.5 year ಇಂದ ಬೇರೆ ಆಗಿದ್ದೀವಿ. ಯಾಕಪ್ಪ? ಎಷ್ಟೋ ಸ್ವಲ್ಪ ಹಾಗೆ ಜಗಳಗಳು ಬಂತು, ಬೇರೆ ಆಯ್ತು. ಇವಾಗ ಕಾಂಪ್ರಮೈಸ್ ಮಾಡಿದ್ರು ಅವ್ರ ಕಡೆಯಿಂದ ಸ್ವಲ್ಪ ನನಗೆ ಇದನ್ನೇ ಬರ್ತಾ ಇದೆ, ಪ್ರಾಬ್ಲಮ್ಸೇ ಆಗ್ತಾ ಇದ್ದಾವೆ. ನನಗೇನೋ ಅವರು ಇದು ಮಾಡ್ತಾ ಇಲ್ಲ. ನಾನು ಹೇಳೋದು, ನೀವಿಬ್ಬರು ಮದುವೆ ಮಾಡಿಕೊಂಡು ಇನ್ನೊಬ್ಬರನ್ನ ನಾವು ಬ್ಲೇಮ್ ಮಾಡೋದು ಅರ್ಥ ಇಲ್ಲ. ಆಯಿತು, ನಿಮ್ಮಲ್ಲಿ ತಪ್ಪಿದರೆ ನಾನು ಇನ್ನು ಮುಂದಕ್ಕೆ ಸರಿ ಮಾಡ್ಕೊಳ್ತೀನಿ ಅಂತ ನೀವು ಹೇಳಿ. ಅವರಲ್ಲಿ ತಪ್ಪಿದರೆ ಇನ್ನು ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಯಾವುದೇ ಥರದ ತೊಂದರೆಗಳನ್ನು ಮಾಡ್ಕೋಬೇಡಿ. ಮಗು ಹಡಿಯಬೇಕಾದ್ರೆ ಸಾಕಾಗಷ್ಟು ಸಮಸ್ಯೆಗಳನ್ನು ಹೆಣ್ಣು ಮಗಳು ಅನುಭವಿಸಿರ್ತಾಳೆ. ಅದರಿಂದ ಮೆಂಟಲ್ ಟೆನ್ಷನ್ಸ್ ವಿಪರೀತ ಆಗುತ್ತೆ. ನೋಡಲಿಕ್ಕೆ ಅದೇ ವ್ಯಕ್ತಿ, ಆದರೆ ಟೆನ್ಷನ್ ಎಲ್ಲಿಗೂ ಹೋಗುತ್ತೆ. ಇವೆಲ್ಲ ಪ್ರಾಕ್ಟಿಕಲ್ಲು. ನಾನು ಹೇಳೋದು ಏನಂತ ಹೇಳಿದ್ರೆ, ರಾಯರ ಸೇವಾ 3 ದಿನ ಹಿಡೀರಿ. ಸರಿ ಹೋಗಬೇಕು ಅಂತ ಅವರು ಹಿಡೀಲಿ, ಕೂಡುವ ಪ್ರಯತ್ನ ಮಾಡಿ, ಕಳೆಯುವ ಪ್ರಯತ್ನ ಮಾಡಬೇಡಿ. ಇಬ್ಬರೂ ಒಂದೊಂದು ಪುಷ್ಪರಾಗ ಹಾಕ್ಕೊಳ್ಳಿ. ಇಬ್ಬರಿಗೂ ನಾನು ಯಾರು ಎಂಬುದು ಗೊತ್ತಾಗ್ತದೆ. ವಯಸ್ಸಿನ ಮೇಲೆ ಜಾತಕದ ಹೊಂದಾಣಿಕೆ ಕರೆಕ್ಟಾಗಿತ್ತು ಇಲ್ಲ, ಅದೆಲ್ಲ ಈಗ ನೋಡೋದಲ್ಲ, ಯಾವತ್ತೋ ನೋಡಬೇಕಾಗಿತ್ತು, ನೋಡಲಿಲ್ಲ. ಈಗಲೂ ಪ್ರಯತ್ನ ಮಾಡಿ, ನೀವಾರು ಇಳಿದು ಬನ್ನಿ, ಅವರಾರು ಇಳಿದು ಬನ್ನಿ,
ಒಟ್ಟಾರೆ ನೀವು ಇಬ್ಬರು ಚೆನ್ನಾಗಿದ್ದೀನಿ ಎನ್ನುವ ನೆಕ್ಸ್ಟ್ ಕಾಲ್ ನಿಮ್ಮ ಕಡೆಯಿಂದ ಬರಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಮಾ ಅಂತ ರಾಣೆಬೆನ್ನೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 25/6/1990. ರಾಶಿ ನಕ್ಷತ್ರ? ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರ. ಮದುವೆ ಆಗಿ 8 ವರ್ಷ ಆಯ್ತ್ರಿ, ಇನ್ನೂ ಮಕ್ಕಳಾಗಿಲ್ಲ. ನೋಡಿ, ಇದರಲ್ಲಿ ಪಂಚಮ ಸ್ಥಾನ ಅಂತ ಕರಿತೀವಿ, 5ನೇ ಮನೆ. ಗಂಡ ಹೆಂಡತಿಯರ ಲಗ್ನದಿಂದ ಅಥವಾ ರಾಶಿಯಿಂದ ಪಂಚಮ ಸ್ಥಾನ ಗಟ್ಟಿಗಿದ್ದರೆ ಮಕ್ಕಳ ಸಮಸ್ಯೆ ಬರುವುದಿಲ್ಲ. ಗುರುಗಳ ಇದಕ್ಕೆ ಕಾರಣ. ಗುರುಗಳ ಪ್ರಾರ್ಥನೆ ಮಾಡಿರಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, 250 ಗ್ರಾಮ್ ಬಾದಾಮಿ, 150 ಗ್ರಾಮ್ ಕಲ್ಸಕ್ಕರೆ, 10 ಗ್ರಾಮ್ ಯಾಲಕ್ಕಿ, ಸಂತಾನ ಗೋಪಾಲಕೃಷ್ಣನ ತೊಟ್ಟಿಲು, ಇದನ್ನು ಚೆನ್ನಾಗಿ ಬಾದಾಮಿ ಪುಡಿ ಮಾಡಿ ಯಾರು ಗಾಯತ್ರಿ ಜಪ ಮಾಡುವವ್ರ ಕೈಲಿ ಕೊಟ್ಟು ವಿಶಿಷ್ಟವಾದ ಪ್ರಾರ್ಥನೆ ಮಾಡಿ ದಿನ ತಗೊಳ್ಳಿ. ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗುವ ಮನೆಯಲ್ಲಿ ಕನ್ನಡಿ ಬೇಡ. ಒಂದು ಕೃಷ್ಣನ ಫೋಟೋ ಹಾಕಿ ನಿಜವಾದ ದೀಪ ಹಚ್ಚಿ, ಲೈಟ್ ಬಲ್ಬ್ ಬಂದಲ್ಲ, ದೀಪ ಹಚ್ಚಿ ಭಗವಂತ ಕೊಡುವ ಸಾಧ್ಯತೆ ಉಂಟು. ತಡವಾದರೂ ಆಗಲಿ, ಇನ್ನು ಮುಂದೆನಾದ್ರು ಒಳ್ಳೇದು ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆ ಇದ್ದಲ್ಲಿ ಗುರುಗಳನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ, ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅನ್ನಪೂರ್ಣ ಅಂತ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಗುರುಜಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ನಾವಿನ್ನು ಜಾತಕದ ಬಗ್ಗೆ ಮಾತನಾಡ್ತಿದ್ವಿ, ತಿಳಿಸಿ ಗುರುಜಿ. ಪ್ರತಿಯೊಂದನ್ನು ಹೆಣ್ಣಿನ ನಕ್ಷತ್ರದಿಂದ ಕ್ಯಾಲ್ಕುಲೇಷನ್. ಯಾವುದೇ ಆಗಲಿ, ರಾಶಿ ಆಗಲಿ, ದಿನ ಆಗಲಿ, ಆರೋಗ್ಯಕ್ಕಾಗಲಿ, ಯಾವುದೇ ವಿಚಾರ ಒಂದು ಹೆಣ್ಣು ಗಂಡನ್ನು ಸೇರಿಸ್ತೀನಿ ಅಂದರೆ ನಕ್ಷತ್ರದಲ್ಲಿ ಮುಖ್ಯವಾಗಿ ಹೆಣ್ಣಿನ ನಕ್ಷತ್ರದಿಂದ ಗಂಡಿನ ನಕ್ಷತ್ರ ಇದು ಇದ್ದರೆ ಒಳ್ಳೆಯದು ಅಂತ ಕೆಲವು ಕಾರ್ಯಕ್ರಮಗಳು ಇರ್ತದೆ. ಅದರಂತಲೇ ನೋಡಬೇಕು. 27 ನಕ್ಷತ್ರಗಳು, 27 ನಕ್ಷತ್ರ ಹುಡುಗಂದು ಯಾವುದು, ಹುಡುಗಿದು ಎಷ್ಟನೇ ನಕ್ಷತ್ರವಾಗಿದೆ ಅದರಂತೆ ಕ್ಯಾಲ್ಕುಲೇಷನ್. ಪ್ರತಿಯೊಂದು ನಕ್ಷತ್ರದಿಂದ ಕೆಲವುದು, ರಾಶಿಯಿಂದ ಕೆಲವುದು, ಲಗ್ನದಿಂದ ಕೆಲವುದು ಎಲ್ಲ ಆಗಿ ಸ್ವಯಂಕೃತವಾಗಿ ಹಠ ಹಿಡಿದು ಮಾಡುವ ಸಾಧ್ಯತೆಗಳು ಇಲ್ಲ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ದಾಂಪತ್ಯ ಜೀವನ ಅನ್ನೋದು ಒಂದು ಅಮೂಲ್ಯ ಕ್ಷಣ, ಅಮೂಲ್ಯವಾದಂಥ ಒಂದು ವಿಚಾರ. ಬದಲಾವಣೆ ನೋಡಿ, ಮದುವೆ ಆದಮೇಲೆ ಬದಲಾವಣೆ ಆಗೋಬಿಟ್ಟ. ಅವನು ಎಷ್ಟು ಡಿಸೆಂಟ್ ಆಗಿದ್ದಾನೆ, ಒಳ್ಳೆ ಕೊತ್ತಿಯಾಗಿ ಆಡ್ತಿದ್ದ ಅಂತೆಲ್ಲ ಬೈತಾರೆ ಹಿಂದೆ. ಈಗಂತೂ ತಾನು ಜವಾಬ್ದಾರಿ, ನನ್ನ ಹಿಂದೆ ಒಬ್ಬರು ಇದ್ದಾರೆ, ಇನ್ ಟೈಮಲ್ಲಿ ಮನೆಗೆ ಹೋಗಬೇಕು. ಅಪ್ಪ ಅಮ್ಮ ಹೇಳಿದ ಮಾತು ಕೇಳದೇ ಇದ್ದರೂ ಹೆಂಡತಿ ಹೇಳುವ ಮಾತಾಗಿ ಪ್ರೀತಿಗೆ ಬೆಲೆ, ಅದು ಕಡೆಗೆ ಅತಿರೇಕ ಆಗಿ ಈ ಜಾತಕದ ಹೊಂದಾಣಿಕೆಯಲ್ಲಿ ತಪ್ಪಾಗಿ ನಾಳೆ ಈಗ ಒಬ್ಬರು ಮಾತಾಡಿದ್ರಲ್ಲ, ಆ ರೀತಿಯಾದ ಪರಿಸ್ಥಿತಿ ಬರಬಾರ್ದು. ಬಂದರು ಈ ಜಗತ್ತನ್ನೇ ನಿಂತು ಮೆಟ್ಟಿ ತೋರಿಸಿ ನಾವು ಎಲ್ಲರಿಗಿಂತ ಚೆನ್ನಾಗಿದ್ದೀವಿ ಅಂತ ತೋರಿಸ್ತೀವಿ. ಸ್ಯಾಚುರೇಷನ್ ಪೀರಿಯಡ್ ಒಂದು ಸ್ಟೇಜ್ ದಾಟಿದರೆ ಅವ್ರ ಜಗಳ ಆಗಲ್ಲ. ಆ ಸಮಯ ಅಲ್ಲಿ ಬಂದಿದ್ದಂಥ ಲಕ್ಷಣಗಳು ಅದನ್ನೆಲ್ಲ ಮರೆತು ಆ ಘಟ್ಟ ದಾಟಿದರೆ ಅವರುಗಳಿಗೆ ಚೆನ್ನಾಗಿರ್ತಾರೆ. ಅದು ಜಾತಕದಲ್ಲಿ ತಪ್ಪಿದ್ದರೆ ಬರ್ತದೆ. ಕೆಲವರಿಗೆ ನ್ಯೂಮರಾಲಜಿಕಲ್ ನಂಬರ್ ಸರಿ ಹೋಗೋದಿಲ್ಲ, ಕೆಲವರಿಗೆ ರಾಶಿಯಿಂದ ರಾಶಿ ಹೊಂದಾಣಿಕೆ ಇರುವುದಿಲ್ಲ. ಇದರಲ್ಲಿ ಲವ್ ಮ್ಯಾಟರ್ಸು ಬಹಳವಾಗಿರ್ತದೆ, ಅದರಿಂದ ಆಗೋದಿಲ್ಲ. ಅಕಸ್ಮಾತ್ ನೋಡಿರೋರಲ್ಲಿಯೂ ತಪ್ಪಿರ್ತದೆ. ಅವರೆಲ್ಲ ಹೇಳಿದ್ರು ಭಾಳ ಚೆನ್ನಾಗಿದೆ ಅಂದರು. ನೆಕ್ಸ್ಟು ಮುಹೂರ್ತದ ತಪ್ಪಿರ್ತದೆ. ಮುಹೂರ್ತ ಏನೋ ಫೋಟೋ ಹಿಡಲಿಕ್ಕೆ ಹೋಗಿ ಮತ್ತೊಂದಾಗಿ ಡ್ರೆಸ್ ಮಾಡಿಕೊಂಡು ಅದಾಯಿತು ಇದಾಯಿತು ಅಂತೇಳಿ ಮುಹೂರ್ತ ಕೊಟ್ಟಿರುವ ಕ್ಷಣಗಳ ಮಾತ್ರ ಮುಹೂರ್ತ ಅನ್ನೋದು. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವ ಅದ್ಭುತ ಲಗ್ನದಲ್ಲಿ ಕೊಡ್ತಾರೆ, ಅದರಲ್ಲಿ ಮಿಸ್ ಆಗೋಗ್ಬಿಡುತ್ತೆ, ವಾರದಲ್ಲಿ ಮಿಸ್ ಆಗ್ತದೆ. ಎಲ್ಲೋ ನಾಳೆ ಆಗಿದೆ ಅಂತ ಹುಡುಕೋದಲ್ಲ, ಆಗ್ಲಿಕ್ಕೆ ಮುಂಚೆ ಹುಡುಕುವಂಥದ್ದು ಕೆಲವುದೆಲ್ಲ ಇದೆ. ಬೇಸಿಕ್ ಇದು ಆಗಲೇಬೇಕು ಅಂತ, ಅದೆಲ್ಲವೂ ಆದ ಮೇಲೆ ಒಂದು ಮುಹೂರ್ತದ ಬೆಲೆ ನೋಡಿ ಅವರು ದಾಂಪತ್ಯ ಜೀವನ ಉದ್ದಕ್ಕೂ ಚೆನ್ನಾಗಿ ಆಗ್ತಾರೆ. ಇಲ್ಲದಿದ್ದರೆ ತೊಂದರೆಗೆ ಸಿಕ್ಕಾಕೊಡ್ತಾರೆ. ಏನೋ ಭಿನ್ನಾಭಿಪ್ರಾಯ ಬರ್ತದೆ, ಏನೋ ಈಗೋಯಿಸಮ್ ಬರ್ತದೆ. ಈ ಒಂದು ಸಂಬಳ ನಂದು ಕಮ್ಮಿ ನಿಮ್ಮದು ಜಾಸ್ತಿ, ಹೆಣ್ಣಿಂದು ಕಮ್ಮಿ ಇರಬೇಕು ಗಂಡಿಂದು ಜಾಸ್ತಿ ಇರಬೇಕು, ಈ ರೀತಿ ಏನೋ ಹೊರಡುತ್ತೆ. ಮತ್ತು ಎಜುಕೇಷನಲ್ಲಿ ಹೊರಡುತ್ತೆ. ಅತ್ತೆ ಸೊಸೆಗೆ ಆಗೋದಿಲ್ಲ, ಮಾವ ಸೊಸೆ ಆಗೋದಿಲ್ಲ, ಬೀಗರು ಆಗೋದಿಲ್ಲ.
ಸೋದರ ಮಾವ ಆಗೋದಿಲ್ಲ, ಹಿಂಗೆ ಏನಾದ್ರು ಕತೆ. ಫೈನಲ್ ರಿಸಲ್ಟ್ ಏನು? ದೂರ ಹೋಗೋದಲ್ಲ. ನೀವು ಅದ್ಭುತವಾದ ದಾಂಪತ್ಯ ಜೀವನವನ್ನು ಎಲ್ಲರಿಗೂ ಯಾವುದೂ ಮಾತಿಲ್ಲದೆ ಎಕ್ಸಲೆಂಟಾಗಿ ಜೀವನ ಮಾಡಿ ತೋರಿಸ್ಬೇಕು. ಇದೊಂದು ಅದ್ಭುತವಾದ ಒಂದು ಪರೀಕ್ಷೆ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ದಾಂಪತ್ಯ ಜೀವನ ಚೆನ್ನಾಗಿದ್ದವ್ರು ಯಾರೋ, ಬಹುಕಾಲ ದಾಂಪತ್ಯ ಜೀವನ ಮಾಡಿದವ್ರು ಯಾರೋ, ಅವ್ರ ಲೈಫ್ ನೋಡಿ ಚೆನ್ನಾಗಿರ್ತದೆ. ಏನೋ ಹಿಂಸೆ ಕೊಟ್ಟು ಕೋರ್ಟ್ಗೆ ಹಾಕಿ ಅಷ್ಟು ಕಾಂಪನ್ಸೇಷನ್ ಆಗಿ ಜೈಲಿಗೆ ಹಾಕಿಸಿ ನೀನು ಬಿಡೋಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡಿತಾರೆ ನೋಡಿ, ಆಗ ದ್ವೇಷಗಳು ದಿನಕ್ಕೆ ದಿನ ಹುಟ್ಕೊಳ್ತದೆ. ಹುಟ್ಟುಕೊಂಡು ಅವರುಗಳನ್ನು ಒಂದು ದಾರಿಗೆ ತರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಒಂದು ಕಾರ್ಯಕ್ರಮ ಯಾವುದೇ ಆಗಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಮನೆಯಲ್ಲಿ ಜಾತಕದ ಹೊಂದಾಣಿಕೆ ಜೊತೆಯಲ್ಲಿ ದಾಂಪತ್ಯ ಜೀವನ ಎಕ್ಸಲೆಂಟಾಗಿ ಇರಬೇಕು. ಇರಲಿಕ್ಕೆ ನೋಡಿ ಅಂತ ನಾವು ಈ ಸರಳ ಜೀವನ ಮುಖಾಂತರ ಪ್ರಯತ್ನ ಪಡ್ತಿದ್ದೀವಿ. ಇದೆಲ್ಲ ಇದೆ, ಇದರಲ್ಲಿ ಯಾವ್ದ್ಯಾವ್ದು ಸಾಧ್ಯನೋ ಅದನ್ನೆಲ್ಲ ನೋಡಿ ಅಂತ. ಈಗ ದಿನವನ್ನು ನೋಡುವಂಥದ್ದು, ಯಾವತ್ತು ನೀವು ಮದುವೆ ಮಾಡಿಕೊಳ್ಳುವ ದಿನ, ಅದರ ನಕ್ಷತ್ರ, ಅದರ ಸಂಬಂಧಪಟ್ಟದ್ದು ಹತ್ತಿದೆ, ಒಂದೇ ಒಂದು ಪ್ರಾರಂಭ ಅಷ್ಟ ಇವತ್ತಾಗೋದು. ಅದಕ್ಕೆ ನಮಗೆ ಸಾಮಾನ್ಯವಾಗಿ 2, 4, 6, 8, 9, 11, 13 ಪ್ಲಸ್ ಒಂದು 15, 18, 20, 24 ನಕ್ಷತ್ರಗಳು ಇರಬೇಕು. ಹೆಣ್ಣಿನ ನಕ್ಷತ್ರದಿಂದ ಈ ಥರ ಈಗ ನಾನು ಹೇಳಿದ ನಂಬರ್ ನಕ್ಷತ್ರ ಅದಾಗಿದ್ದರೆ ಫಸ್ಟು ಆರೋಗ್ಯ ವೃದ್ಧಿ ಆಗ್ತದೆ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಎಲ್ಲ ಕಾರ್ಯಕ್ರಮ. ದಂಪತಿಯರು ಕೂಡೋದರಿಂದ ಆರೋಗ್ಯ, ದಂಪತಿಯರು ಕೂಡೋದರಿಂದ ವಂಶವೃದ್ಧಿ, ದಂಪತಿಯರು ಕೂಡೋದರಿಂದ ಹಣಕಾಸು, ದಂಪತಿಯರು ಕೂಡೋದರಲ್ಲಿ ಫಸ್ಟ್ ಬೇಸಿಕ್ ತಗೊಳ್ಳೋದು. ನನಗೆ ಹುಷಾರೆಲ್ಲ ಇರಲಿಲ್ಲ, ಇವಳು ಬಂದಳು, ಅದಕ್ಕೆಲ್ಲ ಸಂಬಂಧ ಇಲ್ಲ, ಯಾರ ಮೇಲೂ ಗುರುತಿಸುವಂತೆ ಇಲ್ಲ. ಅವಳು ಬಂದದ್ದು ನಿನ್ನ ಏಳಿಗೆಗಾಗಿ, ಫಸ್ಟ್ ಅದನ್ನು ತಿಳ್ಕೊಂಡ್ಬಿಡಿ. ಮಾಡಿದ್ದರಲ್ಲಿ ಯಾವುದಾದ್ರು ದುಷ್ಟಾದೃಷ್ಟ ದೋಷ ಪ್ರಾಯಶ್ಚಿತ್ತಾರ್ಥ ಮರುಮಾಂಗಲ್ಯ ಮಾಡಿಸ್ಬಿಡ್ತೀನಿ, ಅವೆಲ್ಲ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಮಾಡ್ತೀನಿ ಅಂದರೆ ನಾವೇನು ಹೇಳೋಕ್ಕಾಗಲ್ಲ. ಮಾಂಗಲ್ಯ ಇದು ಕಟ್ಟಿದ ಮಾಂಗಲ್ಯದಲ್ಲಿ ಏನೂ ತಪ್ಪಿರೋದಿಲ್ಲ, ಕಟ್ಟಿದ ಸಮಯದಲ್ಲಿ ತಪ್ಪು. ಕರಣ ಯೋಗ ಕರಣ ತಿಥಿಂಚ ಶ್ರೇಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಕರ್ಣಾತ್ ಕಾರ್ಯಸಿದ್ಧಿಯೇ. ಹೀಗೆ ಯೋಗ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಎಲ್ಲವೂ ಪಂಚಾಂಗ ಫಲಮುತ್ತಮಂ 5 ಇರಬೇಕು. 5 ಹೆಣ್ಣು ಗಂಡಿಗೆ ಕೂಡಿರಬೇಕು, ಈವನ್ ನಕ್ಷತ್ರದ ಆಧಾರದ ಮೇಲೆ. ಹಾಗಾಗಿ ಈ ನಕ್ಷತ್ರ ಆಧಾರಗಳನ್ನು ಫಸ್ಟು ನಾ ಹೇಳಿದಂಥ ಲಿಸ್ಟ್ ಇದ್ದರೆ ಗಂಡ ಹೆಂಡತಿಯರ ಆರೋಗ್ಯ ಚೆನ್ನಾಗಿರ್ತದೆ. ಇದೊಂದು ಹೊಸ ಕಾಂಬಿನೇಷನ್ ಸೆಟ್ ಆಗಿಬಿಟ್ರೆ ಅವನ ಜೀವನ ಸೂಪರ್. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ನಮಗೆ ಇವತ್ತು ದೇವರ ಸ್ಮರಣೆ. ಯಾರಿಗಾದರೂ ಯಾವ ಥರದ ಅವಘಡಗಳು, ಈ ದಾಂಪತ್ಯ ಜೀವನ ಇತ್ಯಾದಿಗಳು ತೊಂದರೆ ಆಗದೆ ಇರಲಿಕ್ಕೆ ಈ ಶ್ಲೋಕ ಹೇಳ್ಕೊಂಡ್ರೆ ದೇವರು ನಮ್ಗೆ ಅನುಕೂಲ ಮಾಡೇ ಮಾಡ್ತಾನೆ. ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ಚಾಂದ್ರಾಯಣ ಸಹಸ್ರಸ್ಯ, ಚಾಂದ್ರಾಯಣ ಅಂತ ಒಂದು ಅದ್ಭುತವಾದ ವ್ರತ. ಕನ್ಯಾದಾನ ಸತಸ್ಯ, ಕನ್ಯಾದಾನ ಮಾಡಿದ ಫಲ ಚಾಂದ್ರಾಯಣ ಮಾಡಿದ್ರೂ ಸಿಗತ್ತೆ. ಅಶ್ವಮೇಧ ಸಹಸ್ರಾಣ, ಅಶ್ವಮೇಧ 1000 ಮಾಡಿದರೆ ಫಲಮಾಪ್ನೋತಿ ಮಾನವ. ಈ ದಂಪತಿಯರ ಕನ್ಯಾದಾನ ಮಾಡೋದರಿಂದ ಚಾಂದ್ರಾಯಣ ವ್ರತ, ಕನ್ಯಾದಾನ ಮಾಡಿದ ವ್ರತಗಳು ಫಲಗಳು ಈ ಮನುಷ್ಯನಿಗೆ ಸಿಗ್ತದೆ. ಇವತ್ತಿನ ವಿಚಾರ ಈ ಶ್ಲೋಕಕ್ಕೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲ ನಮಗೆ ಸಿಗುತ್ತೆ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ